Hey friends, welcome back to my channel Nikita Priya's Easy English. I am Nikita Priya and I am here to help you learn English. Let's learn English through Kannada. ಫ್ರೆಂಡ್ಸ್, ಇವತ್ತು ನಾವು ವರ್ಬ್ಸ್ನಲ್ಲಿ ಬರುವಂಥ 200 ವರ್ಡ್ಸ್ನ ಕಲಿತಾ ಇದ್ದೀವಿ. ವರ್ಬ್ ಅಂದರೆ ಏನು? ವರ್ಬ್ ಅಂದರೆ, ಈಗ ಇಂಗ್ಲೀಷ್ನಲ್ಲಿ ಹೇಳ್ತೀನಿ, ವರ್ಬ್ಸ್ ಆರ್ ವರ್ಡ್ಸ್ ದ್ಯಾಟ್ ಎಕ್ಸ್ಪ್ರೆಸ್ ಆ್ಯಕ್ಷನ್ ಆರ್ ಸ್ಟೇಟ್ ಆಫ್ ಬೀಯಿಂಗ್. ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ವರ್ಬ್ಸ್ ಅಂದರೆ ನಾವು ಮಾಡುವಂಥ ಕ್ರಿಯೆ, ನಾವು ಮಾಡುವಂಥ ಆ್ಯಕ್ಷನ್. ಕೂತ್ಕೊಳ್ಳೋದು, ಎದ್ದೇಳೋದು, ಬುಕ್ನ ಮೇಲ್ ಇಡೋದು, ಡ್ಯಾನ್ಸ್ ಮಾಡೋದು, ಓಡ್ ಹೋಗೋದು. ಸೊ ಇದನ್ನೆಲ್ಲವೂ ನಾವು ವರ್ಬ್ ಅಂತ ಹೇಳ್ತೀವಿ. ಸೊ ನಾನು ಡೀಟೇಲ್ ಆಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಮಾಡುವಾಗ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವು ಇದನ್ನು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನೀವು ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇರೋದೇ ನಿಜ ಆಗಿದ್ರೆ ಪ್ರತಿ ದಿವಸ ನೀವು ಮಾಡುವಂಥ ಕೆಲಸಗಳನ್ನು ನೀವು ಇಂಗ್ಲೀಷ್ನಲ್ಲಿ ಮಾತಾಡಲೇಬೇಕಾಗುತ್ತೆ. ಸಿಂಪಲ್ ವರ್ಡ್ಸ್ ಅದು ನೀವು ಇಂಗ್ಲೀಷ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಆದರೆ ಯಾವ್ಯಾವ ವರ್ಡ್ಸ್ ಯಾವಾಗ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಕೆಲವು ಸಲ ನಾವು ಮಾಡುವಂಥ ಆ್ಯಕ್ಷನ್ಸೇ ಆಗಲಿ, ನಮ್ಮ ಕೆಲಸನೇ ಆಗಲಿ, ಕೂತ್ಕೊಳ್ಳೋದು, ಎದ್ದೊಳೋದು, ಇದನ್ನು ಯಾವ ಟೆನ್ಸ್ನಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಈ ವರ್ಬ್ನ ಫಾರ್ಮ್ಸ್ ನೀವು ಚೆನ್ನಾಗಿ ತಿಳ್ಕೊಂಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಇಂಗ್ಲೀಷ್ ಮಾತಾಡೋದ್ರಲ್ಲಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಬ್ನ ಫಾರ್ಮ್ಸ್ ತಿಳ್ಕೊತಾ ಇದ್ದೀವಿ, ಅದ್ರ ವರ್ಡ್ಸ್ ಸೆಕೆಂಡ್ ಫಾರ್ಮ್ ಆ್ಯಂಡ್ ಥರ್ಡ್ ಫಾರ್ಮಲ್ಲಿ ಆ ಆ್ಯಕ್ಷನ್ನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಇವತ್ತು ನಾನು ಕಲಿಸ್ಕೊಡ್ತಾ ಇದ್ದೀನಿ. ಸೊ ಡೈಲಿ ಯೂಸ್ ಮಾಡುವಂಥ ವರ್ಡ್ಸ್ 200 ವರ್ಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ವಿತೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಫಾರ್ಮ್ ಗಿವ್ ಅಂದರೆ ಕೊಡುವುದು, ಸೆಕೆಂಡ್ ಫಾರ್ಮ್ ಗೇವ್, ಥರ್ಡ್ ಫಾರ್ಮ್ ಗಿವನ್, ಗಿವ್, ಗೇವ್, ಗಿವನ್. ನೆಕ್ಸ್ಟ್ ಹೆಲ್ಪ್ ಅಂದರೆ ಸಹಾಯ, ಸೆಕೆಂಡ್ ಫಾರ್ಮ್ ಹೆಲ್ಪ್ಡ್, ಥರ್ಡ್ ಫಾರ್ಮ್ ಹೆಲ್ಪ್ಡ್, ಹೆಲ್ಪ್, ಹೆಲ್ಪ್ಡ್, ಹೆಲ್ಪ್ಡ್. ನೆಕ್ಸ್ಟ್ ಗೆಟ್ ಅಂದರೆ ಪಡೆಯುವುದು, ಸೆಕೆಂಡ್ ಫಾರ್ಮ್ ಗಾಟ್, ಥರ್ಡ್ ಫಾರ್ಮ್ ಗಾಟ್ ಅಥವಾ ಗಾಟನ್, ಗೆಟ್, ಗಾಟ್ ಅಥವಾ ಗಾಟನ್. ನೆಕ್ಸ್ಟ್ ಫೋರ್ತ್ ಒನ್ ಗೋ ಅಂದರೆ ಹೋಗುವುದು ಅಥವಾ ಹೋಗಿ, ಸೆಕೆಂಡ್ ಫಾರ್ಮ್ ವೆಂಟ್, ಥರ್ಡ್ ಫಾರ್ಮ್ ಗಾನ್, ಗೋ, ವೆಂಟ್, ಗಾನ್. ಕಮ್ ಅಂದರೆ ಬನ್ನಿ ಅಥವಾ ಬರುವುದು, ಸೆಕೆಂಡ್ ಫಾರ್ಮ್ ಕೇಮ್, ಥರ್ಡ್ ಫಾರ್ಮ್ ಕಮ್, ಕೇಮ್, ಕಮ್. ನೆಕ್ಸ್ಟ್ ಒನ್ ಅಂದರೆ ಸಿಕ್ಸ್ತ್ ಒನ್ ಕಾಲ್ ಅಂದರೆ ಕರೆ ಮಾಡುವುದು, ಸೆಕೆಂಡ್ ಫಾರ್ಮ್ ಕಾಲ್ಡ್, ಥರ್ಡ್ ಫಾರ್ಮ್ ಕಾಲ್ಡ್, ಕಾಲ್ಡ್. ನೆಕ್ಸ್ಟ್ ಹಿಯರ್ ಅಂದರೆ ಕೇಳಿಸಿಕೊಳ್ಳುವುದು, ಸೆಕೆಂಡ್ ಫಾರ್ಮ್ heard, third form heard, hear, heard. Next one gain ಅಂದರೆ ಲಾಭ ಪಡ್ಕೊಳ್ಳೋದು, gained ಇದು ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ gained, gained. ಇಷ್ಟು ಆಯಿತು. ಈಗ ನೆಕ್ಸ್ಟ್ ಪೇಜ್, ನೈನ್ತ್ ಒನ್ ನೋ ಅಂದರೆ ತಿಳಿಯುವುದು, ಸೆಕೆಂಡ್ ಫಾರ್ಮ್ ನ್ಯೂ, ಥರ್ಡ್ ಫಾರ್ಮ್ ನೋನ್, ನೋ, ನ್ಯೂ, ನೋನ್. ನೆಕ್ಸ್ಟ್ ಒನ್ ಡ್ರಿಂಕ್ ಅಂದರೆ ಕುಡಿಯುವುದು, ಸೆಕೆಂಡ್ ಫಾರ್ಮ್ ಡ್ರ್ಯಾಂಕ್, ಥರ್ಡ್ ಫಾರ್ಮ್ ಡ್ರಂಕ್, ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ನೆಕ್ಸ್ಟ್ ಒನ್ ಅಡ್ವೈಸ್ ಅಂದರೆ ಸಲಹೆ ಕೊಡುವುದು, ಅಡ್ವೈಸ್ಡ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಅಡ್ವೈಸ್ಡ್, ಅಡ್ವೈಸ್ಡ್. ನೆಕ್ಸ್ಟ್ ಒನ್ ಬಿಗಿನ್ ಅಂದರೆ ಆರಂಭಿಸುವುದು, ಸೆಕೆಂಡ್ ಫಾರ್ಮ್ ಬಿಗ್ಯಾನ್, ಥರ್ಡ್ ಫಾರ್ಮ್ ಬಿಗನ್, ಬಿಗನ್. ನೆಕ್ಸ್ಟ್ ಬಿಲೀವ್ ಅಂದರೆ ನಂಬಿರಿ, ನಂಬುವುದು, ಸೆಕೆಂಡ್ ಫಾರ್ಮ್ ಬಿಲೀವ್ಡ್, ಥರ್ಡ್ ಫಾರ್ಮ್ ಬಿಲೀವ್ಡ್, ಬಿಲೀವ್ಡ್. ನೆಕ್ಸ್ಟ್ ಒನ್ ಅಡ್ಮೈರ್ ಅಂದರೆ ಮೆಚ್ಚುಗೆ ಕೊಡುವುದು, ಸೆಕೆಂಡ್ ಫಾರ್ಮ್ ಅಡ್ಮೈರ್ಡ್, ಥರ್ಡ್ ಫಾರ್ಮ್ ಅಡ್ಮೈರ್ಡ್, ಅಡ್ಮೈರ್ಡ್. ನೆಕ್ಸ್ಟ್ ಅಲೋ ಅಂದರೆ ಅನುಮತಿ ಕೊಡುವುದು, ಸೆಕೆಂಡ್ ಫಾರ್ಮ್ ಅಲೋಡ್, ಥರ್ಡ್ ಫಾರ್ಮ್ ಅಲೋಡ್, ಅಲೋಡ್. ನೆಕ್ಸ್ಟ್ ಒನ್ ಕಾಪಿ ಅಂದರೆ ನಕಲು ಮಾಡುವುದು, ಕಾಪಿ ಮಾಡ್ದ ಅಂತ ಹೇಳ್ತೀವಲ್ಲ. ಸೊ ಸೆಕೆಂಡ್ ಫಾರ್ಮ್ ಕಾಪೀಡ್, ಥರ್ಡ್ ಫಾರ್ಮ್ ಕಾಪೀಡ್, ಕಾಪೀಡ್. ನೆಕ್ಸ್ಟ್ 17th ಡೂ ಅಂದರೆ ಮಾಡುವುದು, ಸೆಕೆಂಡ್ ಫಾರ್ಮ್ ಡಿಡ್, ಥರ್ಡ್ ಫಾರ್ಮ್ ಡನ್, ಡೂ, ಡಿಡ್, ಡನ್. ನೆಕ್ಸ್ಟ್
ಡೈ ಅಂದರೆ ಸಾಯುವುದು. ಸೆಕೆಂಡ್ ಫಾರ್ಮ್ ಡೈಡ್. ಥರ್ಡ್ ಫಾರ್ಮ್ ಡೈಡ್. ಡೈ, ಡೈಡ್, ಡೈಡ್. ನೆಕ್ಸ್ಟ್ ಡಿನೈ ಅಂದರೆ ನಿರಾಕರಿಸುವುದು. ಸೆಕೆಂಡ್ ಫಾರ್ಮ್ ಡಿನೈಡ್. ಥರ್ಡ್ ಫಾರ್ಮ್ ಡಿನೈಡ್. ಡಿನೈ, ಡಿನೈಡ್, ಡಿನೈಡ್. ನೆಕ್ಸ್ಟ್ ಕೀಪ್ ಅಂದರೆ ಇರಿಸಿಕೊಳ್ಳುವುದು. ಸೆಕೆಂಡ್ ಫಾರ್ಮ್ ಕೆಪ್ಟ್. ಥರ್ಡ್ ಫಾರ್ಮ್ ಕೆಪ್ಟ್. ಕೀಪ್, ಕೆಪ್ಟ್, ಕೆಪ್ಟ್. ನೆಕ್ಸ್ಟ್ ಫೀಲ್ ಅಂದರೆ ಭಾವನೆ, ಅದು ಏನೋ ಒಂದು ಫೀಲ್ ಮಾಡ್ದ ಅಂತ ಹೇಳ್ತೀವಲ್ವ. ಸೆಕೆಂಡ್ ಫಾರ್ಮ್ ಫೆಲ್ಟ್. ಥರ್ಡ್ ಫಾರ್ಮ್ ಫೆಲ್ಟ್. ಫೀಲ್, ಫೆಲ್ಟ್, ಫೆಲ್ಟ್. ನೆಕ್ಸ್ಟ್ ಈಟ್ ಅಂದರೆ ತಿನ್ನುವುದು. ಏಟ್ ಇದು ಸೆಕೆಂಡ್ ಫಾರ್ಮ್. ಥರ್ಡ್ ಫಾರ್ಮ್ ಈಟನ್. ಈಟ್, ಏಟ್, ಈಟನ್. ನೆಕ್ಸ್ಟ್ ಡ್ರೈವ್ ಅಂದರೆ ಚಾಲನೆ ಮಾಡುವುದು. ಸೆಕೆಂಡ್ ಫಾರ್ಮ್ ಡ್ರೋವ್. ಥರ್ಡ್ ಫಾರ್ಮ್ ಡ್ರಿವನ್. ಡ್ರೈವ್, ಡ್ರೋವ್, ಡ್ರಿವನ್. ನೀವಿಲ್ಲಿ ಪ್ರೊನೌನ್ಸಿಯೇಷನ್ ಕೂಡ ಗಮನ ಕೊಡಬೇಕಾಗುತ್ತೆ. ನಾನು ಯಾವ ರೀತಿ ಹೇಳ್ತೀನೋ ನೀವು ಅದೇ ರೀತಿ ನನ್ನ ಜೊತೆಲಿ ನೀವು ಮಾತಾಡಬೇಕಾಗುತ್ತೆ. ನೆಕ್ಸ್ಟ್ ನಾಕ್ ಅಂದರೆ ಬಡಿಯುವುದು. ಸೆಕೆಂಡ್ ಫಾರ್ಮ್ ನಾಕ್ಡ್. ಥರ್ಡ್ ಫಾರ್ಮ್ ನಾಕ್ಡ್. ನಾಕ್, ನಾಕ್ಡ್, ನಾಕ್ಡ್. ಸೊ ಇಷ್ಟು ಆಯಿತು. ಈಗ ನೆಕ್ಸ್ಟ್ ಪೇಜ್ ಫಾರ್ಗೆಟ್ ಅಂದರೆ ಮರೆಯುವುದು. ಸೆಕೆಂಡ್ ಫಾರ್ಮ್ ಫಾರ್ಗಾಟ್. ಥರ್ಡ್ ಫಾರ್ಮ್ ಫಾರ್ಗಾಟನ್. ಫಾರ್ಗೆಟ್, ಫಾರ್ಗಾಟ್, ಫಾರ್ಗಾಟನ್. ನೆಕ್ಸ್ಟ್ ಹೋಲ್ಡ್ ಅಂದರೆ ಹಿಡಿದುಕೊಳ್ಳುವುದು. ಸೆಕೆಂಡ್ ಫಾರ್ಮ್ ಹೆಲ್ಡ್. ಥರ್ಡ್ ಫಾರ್ಮ್ ಹೆಲ್ಡ್. ಹೋಲ್ಡ್, ಹೆಲ್ಡ್, ಹೆಲ್ಡ್. ನೆಕ್ಸ್ಟ್ ಇನ್ಫಾರ್ಮ್ ಸೂಚನೆ ಮಾಡುವುದು, ಸೂಚನೆ ಕೊಡುವುದು. ಸೆಕೆಂಡ್ ಫಾರ್ಮ್ ಇನ್ಫಾರ್ಮ್ಡ್. ಥರ್ಡ್ ಫಾರ್ಮ್ ಇನ್ಫಾರ್ಮ್ಡ್. ಇನ್ಫಾರ್ಮ್, ಇನ್ಫಾರ್ಮ್ಡ್, ಇನ್ಫಾರ್ಮ್ಡ್. ನೆಕ್ಸ್ಟ್ ಕಿಲ್ ಅಂದರೆ ಕೊಲ್ಲುವುದು. ಸೆಕೆಂಡ್ ಫಾರ್ಮ್ ಕಿಲ್ಡ್. ಥರ್ಡ್ ಫಾರ್ಮ್ ಕಿಲ್ಡ್. ಕಿಲ್, ಕಿಲ್ಡ್, ಕಿಲ್ಡ್. ನೆಕ್ಸ್ಟ್ ಒನ್ ಫಿಲ್ ಅಂದರೆ ತುಂಬುವುದು. ಸೊ ಇದ್ರ ಸೆಕೆಂಡ್ ಫಾರ್ಮ್ ಫಿಲ್ಡ್. ಥರ್ಡ್ ಫಾರ್ಮ್ ಫಿಲ್ಡ್. ಫಿಲ್, ಫಿಲ್ಡ್, ಫಿಲ್ಡ್. ನೆಕ್ಸ್ಟ್ ಮೀಟ್ ಅಂದರೆ ಭೇಟಿ ಮಾಡುವುದು. ಸೆಕೆಂಡ್ ಫಾರ್ಮ್ ಮೆಟ್. ಥರ್ಡ್ ಫಾರ್ಮ್ ಮೆಟ್. ಮೀಟ್, ಮೆಟ್, ಮೆಟ್. ನೆಕ್ಸ್ಟ್ ಒನ್ ಪ್ಲೇ ಅಂದರೆ ಆಟ ಆಡುವುದು. ಸೆಕೆಂಡ್ ಫಾರ್ಮ್ ಪ್ಲೇಡ್. ಥರ್ಡ್ ಫಾರ್ಮ್ ಪ್ಲೇಡ್. ಪ್ಲೇ, ಪ್ಲೇಡ್, ಪ್ಲೇಡ್. ನೆಕ್ಸ್ಟ್ ಪ್ರೂವ್ ಸಾಬೀತು ಪಡಿಸುವುದು. ಸೆಕೆಂಡ್ ಫಾರ್ಮ್ ಪ್ರೂವ್ಡ್. ಥರ್ಡ್ ಫಾರ್ಮ್ ಪ್ರೂವ್ಡ್. ಪ್ರೂಫ್, ಪ್ರೂವ್ಡ್, ಪ್ರೂವ್ಡ್. ನೆಕ್ಸ್ಟ್ ಪೇಜಿಗೆ ಮೂವ್ ಆಗೋಣ. ಸೊ ಇಲ್ಲಿಗೆ 32ವರೆಗೂ ಆಯಿತು. ನೆಕ್ಸ್ಟ್ 33rd ಸಿ ಅಂದರೆ ನೋಡುವುದು. ಸೆಕೆಂಡ್ ಫಾರ್ಮ್ ಸಾ. ಥರ್ಡ್ ಫಾರ್ಮ್ ಸೀನ್. ಸಿ, ಸಾ, ಸೀನ್. ನೆಕ್ಸ್ಟ್ ಸೆಂಡ್ ಅಂದರೆ ಕಳುಹಿಸಿ ಕೊಡುವುದು. ಸೆಕೆಂಡ್ ಫಾರ್ಮ್ ಸೆಂಟ್. ಥರ್ಡ್ ಫಾರ್ಮ್ ಸೆಂಟ್. ಸೆಂಡ್, ಸೆಂಟ್, ಸೆಂಟ್. ನೆಕ್ಸ್ಟ್ ಸಿಂಗ್ ಅಂದರೆ ಹಾಡನ್ನು ಹಾಡುವುದು. ಸೆಕೆಂಡ್ ಫಾರ್ಮ್ ಸ್ಯಾಂಗ್. ಥರ್ಡ್ ಫಾರ್ಮ್ ಸಂಗ್. ಸಿಂಗ್, ಸ್ಯಾಂಗ್, ಸಂಗ್. ಸ್ಪೀಕ್. ಸೆಕೆಂಡ್ ಫಾರ್ಮ್ ಸ್ಪೋಕ್. ಥರ್ಡ್ ಫಾರ್ಮ್ ಸ್ಪೋಕನ್. ಸ್ಪೀಕ್, ಸ್ಪೋಕ್, ಸ್ಪೋಕನ್. ನೆಕ್ಸ್ಟ್ ಸೆಲ್ ಅಂದರೆ ಮಾರುವುದು, ಮಾರಾಟ ಮಾಡುವುದು. ಸೆಕೆಂಡ್ ಫಾರ್ಮ್ ಸೋಲ್ಡ್. ಥರ್ಡ್ ಫಾರ್ಮ್ ಸೋಲ್ಡ್. ಸೆಲ್, ಸೋಲ್ಡ್, ಸೋಲ್ಡ್. ನೆಕ್ಸ್ಟ್ ಬೈಂಡ್ ಅಂದರೆ ಕಟ್ಟುವುದು. ಸೆಕೆಂಡ್ ಫಾರ್ಮ್ ಬೌಂಡ್. ಥರ್ಡ್ ಫಾರ್ಮ್ ಬೌಂಡ್. ಬೈಂಡ್, ಬೌಂಡ್, ಬೌಂಡ್. ನೆಕ್ಸ್ಟ್ ರನ್ ಅಂದರೆ ಓಡುವುದು. ಸೆಕೆಂಡ್ ಫಾರ್ಮ್ ರ್ಯಾನ್. ಥರ್ಡ್ ಫಾರ್ಮ್ ರನ್. ರನ್, ರ್ಯಾನ್, ರನ್. ನೆಕ್ಸ್ಟ್ ಅವೇಕ್ ಅಂದರೆ ಎಚ್ಚರಗೊಳ್ಳುವುದು. ಸೆಕೆಂಡ್ ಫಾರ್ಮ್ ಅವೋಕ್. ಥರ್ಡ್ ಫಾರ್ಮ್ ಅವೋಕನ್. ಅವೇಕ್, ಅವೋಕ್, ಅವೋಕನ್. ಈಗ ನೆಕ್ಸ್ಟ್ ಪೇಜಿಗೆ ಮೂವ್ ಆಗೋಣ. 41 ಕ್ರೈ ಅಂದರೆ ಕೂಗುವುದು. ಸೆಕೆಂಡ್ ಫಾರ್ಮ್ ಕ್ರೈಡ್. ಥರ್ಡ್ ಫಾರ್ಮ್ ಕ್ರೈಡ್. ಕ್ರೈ, ಕ್ರೈಡ್, ಕ್ರೈಡ್. ನೆಕ್ಸ್ಟ್ ಥಿಂಕ್ ಅಂದರೆ ಯೋಚಿಸುವುದು. ಸೆಕೆಂಡ್ ಫಾರ್ಮ್ ಥಾಟ್. ಥರ್ಡ್ ಫಾರ್ಮ್ ಥಾಟ್. ಥಿಂಕ್, ಥಾಟ್, ಥಾಟ್. ನೆಕ್ಸ್ಟ್ ಸ್ಟೀಲ್ ಅಂದರೆ ಕಳ್ಳತನ ಮಾಡುವುದು. ಸೆಕೆಂಡ್ ಫಾರ್ಮ್ ಸ್ಟೋಲ್. ಥರ್ಡ್ ಫಾರ್ಮ್ ಸ್ಟೋಲನ್. ಸ್ಟೀಲ್, ಸ್ಟೋಲ್, ಸ್ಟೋಲನ್. ನೆಕ್ಸ್ಟ್ ಸ್ವೀಪ್ ಅಂದರೆ ಕಸ ಗುಡಿಸುವುದು. ಸೆಕೆಂಡ್ ಫಾರ್ಮ್ ಸ್ವೆಪ್ಟ್.
ಥರ್ಡ್ ಫಾರ್ಮ್ ಸ್ವೆಪ್ಟ್. ಸ್ವೀಪ್, ಸ್ವೆಪ್ಟ್, ಸ್ವೆಪ್ಟ್. ನೆಕ್ಸ್ಟ್ ಕುಕ್ ಅಂದರೆ ಅಡುಗೆ ಮಾಡುವುದು. ಸೆಕೆಂಡ್ ಫಾರ್ಮ್ ಕುಕ್ಡ್, ಥರ್ಡ್ ಫಾರ್ಮ್ ಕುಕ್ಡ್. ಕುಕ್, ಕುಕ್ಡ್, ಕುಕ್ಡ್. 46th ಚೂಸ್ ಅಂದರೆ ಆಯ್ಕೆ ಮಾಡುವುದು. ಸೆಕೆಂಡ್ ಫಾರ್ಮ್ ಚೋಸ್, ಥರ್ಡ್ ಫಾರ್ಮ್ ಚೋಸನ್. ಚೂಸ್, ಚೋಸ್, ಚೋಸನ್. ನೆಕ್ಸ್ಟ್ ಕ್ಲೋಸ್ ಅಂದರೆ ಮುಚ್ಚಿಡುವುದು. ಸೆಕೆಂಡ್ ಫಾರ್ಮ್ ಕ್ಲೋಸ್ಡ್, ಥರ್ಡ್ ಫಾರ್ಮ್ ಕ್ಲೋಸ್ಡ್. ಕ್ಲೋಸ್, ಕ್ಲೋಸ್ಡ್, ಕ್ಲೋಸ್ಡ್. 48th ವರ್ಡ್ ಬೈ ಅಂದರೆ ಖರೀದಿಸುವುದು, ಕೊಂಡುಕೊಳ್ಳೋದು. ಇದು ಸೆಕೆಂಡ್ ಫಾರ್ಮ್ ಬಾಟ್, ಥರ್ಡ್ ಫಾರ್ಮ್ ಬಾಟ್. ಬೈ, ಬಾಟ್, ಬಾಟ್. 48ವರೆಗೂ ಆಯಿತು ವರ್ಡ್ಸ್. ಈಗ ನೆಕ್ಸ್ಟ್ 49th ಅಪಾಯಿಂಟ್ ಅಂದರೆ ನೇಮಕ ಮಾಡಿಕೊಳ್ಳುವುದು. ಸೆಕೆಂಡ್ ಫಾರ್ಮ್ ಅಪಾಯಿಂಟೆಡ್, ಥರ್ಡ್ ಫಾರ್ಮ್ ಅಪಾಯಿಂಟೆಡ್. ಅಪಾಯಿಂಟ್, ಅಪಾಯಿಂಟೆಡ್, ಅಪಾಯಿಂಟೆಡ್. ನೆಕ್ಸ್ಟ್ ಕ್ಲೀನ್ ಸ್ವಚ್ಛಗೊಳಿಸುವುದು. ಸೆಕೆಂಡ್ ಫಾರ್ಮ್ ಕ್ಲೀನ್ಡ್, ಥರ್ಡ್ ಫಾರ್ಮ್ ಕ್ಲೀನ್ಡ್. ಕ್ಲೀನ್, ಕ್ಲೀನ್ಡ್, ಕ್ಲೀನ್ಡ್. ನೆಕ್ಸ್ಟ್ ಚೇಂಜ್ ಅಂದರೆ ಬದಲಾವಣೆ ಮಾಡುವುದು. ಸೆಕೆಂಡ್ ಫಾರ್ಮ್ ಚೇಂಜ್ಡ್, ಥರ್ಡ್ ಫಾರ್ಮ್ ಚೇಂಜ್ಡ್. ಚೇಂಜ್, ಚೇಂಜ್ಡ್, ಚೇಂಜ್ಡ್. ನೆಕ್ಸ್ಟ್ ಬ್ರೇಕ್ ಅಂದರೆ ಮುರಿಯುವುದು, ಏನಾದರೂ ಸಾಮಾನು ಮುರಿದು ಹಾಕೋದು. ಸೆಕೆಂಡ್ ಫಾರ್ಮ್ ಬ್ರೋಕ್, ಥರ್ಡ್ ಫಾರ್ಮ್ ಬ್ರೋಕನ್. ಬ್ರೇಕ್, ಬ್ರೋಕ್, ಬ್ರೋಕನ್. ನೆಕ್ಸ್ಟ್ ಕಂಪೇರ್ ಅಂದರೆ ಹೋಲಿಕೆ ಮಾಡುವುದು. ಸೆಕೆಂಡ್ ಫಾರ್ಮ್ ಕಂಪೇರ್ಡ್, ಥರ್ಡ್ ಫಾರ್ಮ್ ಕಂಪೇರ್ಡ್. ಸೊ ಕಂಪೇರ್, ಕಂಪೇರ್ಡ್, ಕಂಪೇರ್ಡ್. ನೆಕ್ಸ್ಟ್ ಡಿಸೀವ್ ಅಂದರೆ ಮೋಸ ಮಾಡುವುದು. ಸೆಕೆಂಡ್ ಡಿಸೀವ್ಡ್, ಥರ್ಡ್ ಡಿಸೀವ್ಡ್. ಡಿಸೀವ್, ಡಿಸೀವ್ಡ್, ಡಿಸೀವ್ಡ್. ನೆಕ್ಸ್ಟ್ ಚೀಟ್. ಸೆಕೆಂಡ್ ಫಾರ್ಮ್ ಚೀಟೆಡ್, ಥರ್ಡ್ ಫಾರ್ಮ್ ಚೀಟೆಡ್. ಚೀಟ್ ಅಂದರೆ ಮೋಸ ಮಾಡುವುದು. ಚೀಟ್, ಚೀಟೆಡ್, ಚೀಟೆಡ್. ನೆಕ್ಸ್ಟ್ ಕ್ಲಿಯರ್ ಅಂದರೆ ಸ್ಪಷ್ಟಗೊಳಿಸುವುದು, ಸ್ಪಷ್ಟ ಮಾಡುವುದು. ಸೆಕೆಂಡ್ ಫಾರ್ಮ್ ಕ್ಲಿಯರ್ಡ್, ಥರ್ಡ್ ಫಾರ್ಮ್ ಕ್ಲಿಯರ್ಡ್. ಕ್ಲಿಯರ್, ಕ್ಲಿಯರ್ಡ್, ಕ್ಲಿಯರ್ಡ್. 56 ವರ್ಡ್ಸ್ ಆಯಿತು ಈ ಪೇಜಿಗೆ. ನೆಕ್ಸ್ಟ್ 57th ಬಾರೋ. ಬಾರೋ ಅಂದರೆ ಸಾಲ ಮಾಡುವುದು. ಸೆಕೆಂಡ್ ಫಾರ್ಮ್ ಬಾರೋಡ್, ಥರ್ಡ್ ಫಾರ್ಮ್ ಬಾರೋಡ್. ಬಾರೋ, ಬಾರೋಡ್, ಬಾರೋಡ್. ನೆಕ್ಸ್ಟ್ ಕ್ಯಾಚ್ ಅಂದರೆ ಹಿಡಿಯುವುದು. ಸೆಕೆಂಡ್ ಫಾರ್ಮ್ ಕಾಟ್, ಥರ್ಡ್ ಫಾರ್ಮ್ ಕಾಟ್. ಕ್ಯಾಚ್, ಕಾಟ್, ಕಾಟ್. ನೆಕ್ಸ್ಟ್ ಟೆಲ್ ಅಂದರೆ ಹೇಳುವುದು. ಸೆಕೆಂಡ್ ಫಾರ್ಮ್ ಟೋಲ್ಡ್, ಥರ್ಡ್ ಫಾರ್ಮ್ ಟೋಲ್ಡ್. ಟೆಲ್, ಟೋಲ್ಡ್, ಟೋಲ್ಡ್. ನೆಕ್ಸ್ಟ್ ಟೇಕ್ ಅಂದರೆ ತೆಗೆದುಕೊಳ್ಳುವುದು. ಸೆಕೆಂಡ್ ಫಾರ್ಮ್ ಟುಕ್, ಥರ್ಡ್ ಫಾರ್ಮ್ ಟೇಕನ್. ಟೇಕ್, ಟುಕ್, ಟೇಕನ್. ನೆಕ್ಸ್ಟ್ ಯೂಸ್ ಅಂದರೆ ಬಳಸುವುದು. ಸೆಕೆಂಡ್ ಫಾರ್ಮ್ ಯೂಸ್ಡ್, ಥರ್ಡ್ ಫಾರ್ಮ್ ಯೂಸ್ಡ್. ಯೂಸ್, ಯೂಸ್ಡ್, ಯೂಸ್ಡ್. ನೆಕ್ಸ್ಟ್ ವ್ಯಾಲ್ಯೂ ಮೌಲ್ಯ ಕೊಡುವುದು, ವ್ಯಾಲ್ಯೂ ಕೊಡುವುದು, ಬೆಲೆ ಕೊಡುವುದು. ಸೆಕೆಂಡ್ ಫಾರ್ಮ್ ವ್ಯಾಲ್ಯೂಡ್, ಥರ್ಡ್ ಫಾರ್ಮ್ ವ್ಯಾಲ್ಯೂಡ್. ವ್ಯಾಲ್ಯೂ, ವ್ಯಾಲ್ಯೂಡ್, ವ್ಯಾಲ್ಯೂಡ್. ನೆಕ್ಸ್ಟ್ ವೇಕಪ್ ಎಚ್ಚರಗೊಳ್ಳುವುದು. ಸೆಕೆಂಡ್ ಫಾರ್ಮ್ ವೋಕಪ್, ಥರ್ಡ್ ಫಾರ್ಮ್ ಓಕನ್ ಅಪ್. ವೇಕಪ್, ವೋಕಪ್, ವೋಕನ್ ಅಪ್. ನೆಕ್ಸ್ಟ್ ವೇರ್ ಅಂದರೆ ಧರಿಸುವುದು. ಸೆಕೆಂಡ್ ಫಾರ್ಮ್ ವೋರ್, ಥರ್ಡ್ ಫಾರ್ಮ್ ವೋರ್ನ್. ವೇರ್, ವೋರ್, ವೋರ್ನ್. ಇಷ್ಟು ಆಯಿತು. ಈಗ ನೆಕ್ಸ್ಟ್ ಪೇಜಿಗೆ ಮೂವ್ ಆಗೋಣ. ನೆಕ್ಸ್ಟ್ ಪೇಜ್ 65th ವರ್ಡ್ ರೈಟ್ ಅಂದರೆ ಬರೆಯುವುದು. ಸೆಕೆಂಡ್ ಫಾರ್ಮ್ ರೋಟ್, ಥರ್ಡ್ ಫಾರ್ಮ್ ರಿಟನ್. ರೈಟ್, ರೋಟ್, ರಿಟನ್. ವಿನ್ ಅಂದರೆ ಗೆಲ್ಲುವುದು. ಸೆಕೆಂಡ್ ಫಾರ್ಮ್ ಒನ್, ಥರ್ಡ್ ಫಾರ್ಮ್ ಒನ್. ವಿನ್, ಒನ್, ಒನ್. ಸ್ಲೀಪ್ ಅಂದರೆ ನಿದ್ರಿಸುವುದು, ನಿದ್ದೆ ಮಾಡುವುದು, ಮಲ್ಕೊಳ್ಳೋದು. ಸೆಕೆಂಡ್ ಫಾರ್ಮ್ ಸ್ಲೆಪ್ಟ್, ಥರ್ಡ್ ಫಾರ್ಮ್ ಸ್ಲೀಪ್, ಸ್ಲೆಪ್ಟ್, ಸ್ಲೆಪ್ಟ್. ನೆಕ್ಸ್ಟ್ ಸ್ಟ್ಯಾಂಡ್ ನಿಲ್ಲುವುದು. ಸೆಕೆಂಡ್ ಫಾರ್ಮ್ ಸ್ಟುಡ್, ಥರ್ಡ್ ಫಾರ್ಮ್ ಸ್ಟುಡ್. ಸ್ಟ್ಯಾಂಡ್, ಸ್ಟುಡ್, ಸ್ಟುಡ್. ಸ್ಪಾಯಿಲ್ ಅಂದರೆ ಹಾಳು ಮಾಡುವುದು. ಸೆಕೆಂಡ್ ಫಾರ್ಮ್ ಸ್ಪಾಯಿಲ್ಡ್, ಥರ್ಡ್ ಫಾರ್ಮ್ ಸ್ಪಾಯಿಲ್ಡ್. ಸ್ಪಾಯಿಲ್, ಸ್ಪಾಯಿಲ್ಡ್, ಸ್ಪಾಯಿಲ್ಡ್. ನೆಕ್ಸ್ಟ್ ರೀಚ್ ಅಂದರೆ ತಲುಪುವುದು. ನೆಕ್ಸ್ಟ್ ರೀಚ್ಡ್, ಥರ್ಡ್ ಫಾರ್ಮ್ ರೀಚ್ಡ್. ರೀಚ್, ರೀಚ್ಡ್, ರೀಚ್ಡ್. ಪ್ರಾಮಿಸ್ ಅಂದರೆ ಭರವಸೆ ಕೊಡುವುದು, ಆಣೆ ಮಾಡುವುದು. ಸೆಕೆಂಡ್ ಫಾರ್ಮ್ ಪ್ರಾಮಿಸ್ಡ್, ಥರ್ಡ್ ಫಾರ್ಮ್ ಪ್ರಾಮಿಸ್ಡ್. ಪ್ರಾಮಿಸ್, ಪ್ರಾಮಿಸ್ಡ್, ಪ್ರಾಮಿಸ್ಡ್. ನೆಕ್ಸ್ಟ್ ಪೇ ಪಾವತಿ ಮಾಡುವುದು. ಸೆಕೆಂಡ್ ಫಾರ್ಮ್ ಪೇಯ್ಡ್, ಥರ್ಡ್ ಫಾರ್ಮ್ ಪೇಯ್ಡ್. ಪೇಯ್ಡ್, ಪೇಯ್ಡ್, ಪೇಯ್ಡ್. ನೆಕ್ಸ್ಟ್ ಪ್ರೋಗ್ರೆಸ್ ಅಂದರೆ ಪ್ರಗತಿ ಮಾಡುವುದು, ಪ್ರಗತಿಯಾಗುವುದು. ಪ್ರೋಗ್ರೆಸ್ಡ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಪ್ರೋಗ್ರೆಸ್ಡ್. ಪ್ರೋಗ್ರೆಸ್, ಪ್ರೋಗ್ರೆಸ್ಡ್, ಪ್ರೋಗ್ರೆಸ್ಡ್. ನೆಕ್ಸ್ಟ್ ಸೇ ಅಂದರೆ ಹೇಳುವುದು. ಸೆಕೆಂಡ್ ಫಾರ್ಮ್ ಸೆಡ್, ಥರ್ಡ್ ಫಾರ್ಮ್ ಸೆಡ್. ಸೇ, ಸೆಡ್, ಸೆಡ್.
ರಿಂಗ್ ಗಂಟೆ ಬಾರಿಸುವುದು. ಸೆಕೆಂಡ್ ಫಾರ್ಮ್ ರ್ಯಾಂಗ್, ಥರ್ಡ್ ಫಾರ್ಮ್ ರಂಗ್. ರಿಂಗ್, ರ್ಯಾಂಗ್, ರಂಗ್. ನೆಕ್ಸ್ಟ್ ಲೈ ಅಂದರೆ ಸುಳ್ಳು ಹೇಳುವುದು. ಸೆಕೆಂಡ್ ಫಾರ್ಮ್ ಲೈಡ್, ಥರ್ಡ್ ಫಾರ್ಮ್ ಲೈಡ್. ಲೈ, ಲೈಡ್, ಲೈಡ್. ಲಿವ್ ಅಂದರೆ ಜೀವಿಸುವುದು. ಸೆಕೆಂಡ್ ಫಾರ್ಮ್ ಲಿವ್ಡ್, ಥರ್ಡ್ ಫಾರ್ಮ್ ಲಿವ್ಡ್. ಲಿವ್, ಲಿವ್ಡ್, ಲಿವ್ಡ್. ಲೂಸ್ ಅಂದರೆ ಕಳೆದುಕೊಳ್ಳುವುದು ಅಥವಾ ಸೋಲುವುದು. ಸೆಕೆಂಡ್ ಫಾರ್ಮ್ ಲಾಸ್ಟ್, ಥರ್ಡ್ ಫಾರ್ಮ್ ಲಾಸ್ಟ್. ಲೂಸ್, ಲಾಸ್ಟ್, ಲಾಸ್ಟ್. ನೆಕ್ಸ್ಟ್ ಮ್ಯಾರಿ ಮದುವೆಯಾಗುವುದು. ಸೆಕೆಂಡ್ ಫಾರ್ಮ್ ಮ್ಯಾರಿಡ್, ಥರ್ಡ್ ಫಾರ್ಮ್ ಮ್ಯಾರೀಡ್. ಮ್ಯಾರಿ, ಮ್ಯಾರಿಡ್, ಮ್ಯಾರಿಡ್. ನೆಕ್ಸ್ಟ್ ಓಪನ್ ತೆರೆಯುವುದು. ಸೆಕೆಂಡ್ ಫಾರ್ಮ್ ಓಪನ್ಡ್, ಥರ್ಡ್ ಫಾರ್ಮ್ ಓಪನ್ಡ್. ಓಪನ್, ಓಪನ್ಡ್, ಓಪನ್ಡ್. ನೆಕ್ಸ್ಟ್ ಆಫರ್ ಕೊಡುಗೆ ನೀಡುವುದು ಅಥವಾ ಅವಕಾಶ ಕೊಡುವುದು. ಸೆಕೆಂಡ್ ಫಾರ್ಮ್ ಆಫರ್ಡ್, ಥರ್ಡ್ ಫಾರ್ಮ್ ಆಫರ್ಡ್. ಆಫರ್, ಆಫರ್ಡ್, ಆಫರ್ಡ್. ನೆಕ್ಸ್ಟ್ ಒಬೇ ಪರಿಪಾಲಿಸುವುದು. ಸೆಕೆಂಡ್ ಫಾರ್ಮ್ ಒಬೇಡ್, ಥರ್ಡ್ ಫಾರ್ಮ್ ಒಬೇಡ್. ಒಬೇ, ಒಬೇಡ್, ಒಬೇಡ್. ನೆಕ್ಸ್ಟ್ ಮೀನ್ ಅಂದರೆ ಅರ್ಥ ಕೊಡುವುದು. ಸೆಕೆಂಡ್ ಫಾರ್ಮ್ ಮೆಂಟ್, ಥರ್ಡ್ ಫಾರ್ಮ್ ಮೆಂಟ್. ಮೀನ್, ಮೆಂಟ್, ಮೆಂಟ್. ನೆಕ್ಸ್ಟ್ ಲೈಕ್ ಇಷ್ಟಪಡುವುದು. ಸೆಕೆಂಡ್ ಫಾರ್ಮ್ ಲೈಕ್ಡ್, ಥರ್ಡ್ ಫಾರ್ಮ್ ಲೈಕ್ಡ್. ಲೈಕ್, ಲೈಕ್ಡ್, ಲೈಕ್ಡ್. ನೆಕ್ಸ್ಟ್ ಲಾಕ್ ಕೀಲಿ ಹಾಕುವುದು. ಸೆಕೆಂಡ್ ಫಾರ್ಮ್ ಲಾಕ್ಡ್, ಥರ್ಡ್ ಫಾರ್ಮ್ ಲಾಕ್ಡ್. ಲಾಕ್, ಲಾಕ್ಡ್, ಲಾಕ್ಡ್. ನೆಕ್ಸ್ಟ್ ಮ್ಯಾನೇಜ್ ಅಂದರೆ ನಿರ್ವಹಿಸುವುದು. ಸೆಕೆಂಡ್ ಫಾರ್ಮ್ ಮ್ಯಾನೇಜ್ಡ್, ಥರ್ಡ್ ಫಾರ್ಮ್ ಮ್ಯಾನೇಜ್ಡ್. ಮ್ಯಾನೇಜ್, ಮ್ಯಾನೇಜ್ಡ್, ಮ್ಯಾನೇಜ್ಡ್. ನೆಕ್ಸ್ಟ್ ಇರಿಟೇಟ್ ಅಂದರೆ ಕಿರಿಕಿರಿಯ ಮಾಡುವುದು. ಸೆಕೆಂಡ್ ಫಾರ್ಮ್ ಇರಿಟೇಟೆಡ್, ಥರ್ಡ್ ಫಾರ್ಮ್ ಇರಿಟೇಟೆಡ್. ಇರಿಟೇಟ್, ಇರಿಟೇಟೆಡ್, ಇರಿಟೇಟೆಡ್. ನೆಕ್ಸ್ಟ್ ಮೇಕ್ ಅಂದರೆ ಮಾಡುವುದು. ಸೆಕೆಂಡ್ ಫಾರ್ಮ್ ಮೇಡ್, ಥರ್ಡ್ ಫಾರ್ಮ್ ಮೇಡ್. ಮೇಕ್, ಮೇಡ್, ಮೇಡ್. ನೆಕ್ಸ್ಟ್ ಲಿಸನ್ ಅಂದರೆ ಕೇಳುವುದು. ಸೆಕೆಂಡ್ ಫಾರ್ಮ್ ಲಿಸನ್ಡ್, ಥರ್ಡ್ ಫಾರ್ಮ್ ಲಿಸನ್ಡ್. ಲಿಸನ್, ಲಿಸನ್ಡ್, ಲಿಸನ್ಡ್. ನೆಕ್ಸ್ಟ್ ಸ್ಮೆಲ್ ಅಂದರೆ ವಾಸನೆ ನೋಡುವುದು. ಸೆಕೆಂಡ್ ಫಾರ್ಮ್ ಸ್ಮೆಲ್ಟ್, ಥರ್ಡ್ ಫಾರ್ಮ್ ಸ್ಮೆಲ್ಟ್. ಸ್ಮೆಲ್, ಸ್ಮೆಲ್ಟ್, ಸ್ಮೆಲ್ಟ್. ಲರ್ನ್ ಅಂದರೆ ಕಲಿಯುವುದು. ಸೆಕೆಂಡ್ ಫಾರ್ಮ್ ಲರ್ನ್ಡ್, ಥರ್ಡ್ ಫಾರ್ಮ್ ಲರ್ನ್ಟ್. ಲರ್ನ್, ಲರ್ನ್ಟ್, ಲರ್ನ್ಟ್. ನೆಕ್ಸ್ಟ್ ಲೀಡ್ ಅಂದರೆ ನೇತೃತ್ವ ಮಾಡುವುದು. ಸೆಕೆಂಡ್ ಫಾರ್ಮ್ ಲೆಡ್, ಥರ್ಡ್ ಫಾರ್ಮ್ ಲೆಡ್. ಲೀಡ್, ಲೆಡ್, ಲೆಡ್. ನೆಕ್ಸ್ಟ್ ಹೇಟ್ ದ್ವೇಷ ಮಾಡುವುದು, ದ್ವೇಷಿಸುವುದು. ಸೆಕೆಂಡ್ ಫಾರ್ಮ್ ಹೇಟೆಡ್, ಥರ್ಡ್ ಫಾರ್ಮ್ ಹೇಟೆಡ್. ಹೇಟ್, ಹೇಟೆಡ್, ಹೇಟೆಡ್. ನೆಕ್ಸ್ಟ್ ಗ್ರೋ ಅಂದರೆ ಬೆಳೆಯುವುದು. ಸೆಕೆಂಡ್ ಫಾರ್ಮ್ ಗ್ರ್ಯೂ, ಥರ್ಡ್ ಫಾರ್ಮ್ ಗ್ರೋನ್. ಗ್ರೋ, ಗ್ರ್ಯೂ, ಗ್ರೋನ್. ನೆಕ್ಸ್ಟ್ ಫ್ರೈ ಅಂದರೆ ಹುರಿಯುವುದು, ಫ್ರೈ ಮಾಡುವುದು ಅಂತೀವಲ್ಲ. ಸೆಕೆಂಡ್ ಫಾರ್ಮ್ ಫ್ರೈಡ್, ಥರ್ಡ್ ಫಾರ್ಮ್ ಫ್ರೈಡ್. ಫ್ರೈ, ಫ್ರೈಡ್, ಫ್ರೈಡ್. ನೆಕ್ಸ್ಟ್ ಅರ್ನ್ ಅಂದರೆ ಗಳಿಸುವುದು. ಸೆಕೆಂಡ್ ಫಾರ್ಮ್ ಅರ್ನ್ಡ್, ಥರ್ಡ್ ಫಾರ್ಮ್ ಅರ್ನ್ಡ್. ಅರ್ನ್, ಅರ್ನ್ಡ್, ಅರ್ನ್ಡ್. ಸೊ ಇಲ್ಲಿಗೆ 96 ವರ್ಡ್ಸ್ ಆಯಿತು. ನೆಕ್ಸ್ಟ್ ಡಿವೈಡ್ 97th ವರ್ಡ್ ಅಂದರೆ ವಿಭಜಿಸುವುದು. ಸೆಕೆಂಡ್ ಫಾರ್ಮ್ ಡಿವೈಡೆಡ್, ಥರ್ಡ್ ಫಾರ್ಮ್ ಡಿವೈಡೆಡ್. ಡಿವೈಡ್, ಡಿವೈಡೆಡ್, ಡಿವೈಡೆಡ್. ನೆಕ್ಸ್ಟ್ ಡ್ರೈ ಅಂದರೆ ಒಣಗಿಸುವುದು. ಸೆಕೆಂಡ್ ಫಾರ್ಮ್ ಡ್ರೈಡ್, ಥರ್ಡ್ ಫಾರ್ಮ್ ಡ್ರೈಡ್. ಡ್ರೈ, ಡ್ರೈಡ್, ಡ್ರೈಡ್. ನೆಕ್ಸ್ಟ್ ಡ್ರೀಮ್ ಅಂದರೆ ಕನಸು ಕಾಣುವುದು. ಸೆಕೆಂಡ್ ಫಾರ್ಮ್ ಡ್ರೆಮ್ಟ್, ಥರ್ಡ್ ಫಾರ್ಮ್ ಡ್ರೆಮ್ಟ್. ಡ್ರೀಮ್, ಡ್ರೆಮ್ಟ್, ಡ್ರೆಮ್ಟ್. ನೆಕ್ಸ್ಟ್ 100th ವರ್ಡ್ ಫಾಲ್ ಅಂದರೆ ಬೀಳುವುದು. ಫೆಲ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಫಾಲನ್. ಫಾಲ್, ಫೆಲ್, ಫಾಲನ್. ನೆಕ್ಸ್ಟ್ ಫೈಟ್ ಅಂದರೆ ಹೋರಾಟ ಮಾಡುವುದು. ಸೆಕೆಂಡ್ ಫಾರ್ಮ್ ಫೌಟ್, ಥರ್ಡ್ ಫಾರ್ಮ್ ಫೌಟ್. ಫೈಟ್, ಫೌಟ್, ಫೌಟ್. ನೆಕ್ಸ್ಟ್ ಫಿನಿಶ್ ಅಂದರೆ ಮುಗಿಸುವುದು. ಸೆಕೆಂಡ್ ಫಾರ್ಮ್ ಫಿನಿಶ್ಡ್, ಥರ್ಡ್ ಫಾರ್ಮ್ ಫಿನಿಶ್ಡ್. ಫಿನಿಶ್, ಫಿನಿಶ್ಡ್, ಫಿನಿಶ್ಡ್. ನೆಕ್ಸ್ಟ್ ಫೇಸ್ ಅಂದರೆ ಎದುರಿಸುವುದು. ಸೆಕೆಂಡ್ ಫಾರ್ಮ್ ಫೇಸ್ಡ್, ಥರ್ಡ್ ಫಾರ್ಮ್ ಫೇಸ್ಡ್. ಫೇಸ್, ಫೇಸ್ಡ್, ಫೇಸ್ಡ್. ಫೋರ್ಸ್ ಅಂದರೆ ಬಲ ಪ್ರಯೋಗ ಮಾಡುವುದು. ಸೆಕೆಂಡ್ ಫಾರ್ಮ್ ಫೋರ್ಸ್ಡ್, ಥರ್ಡ್ ಫಾರ್ಮ್ ಫೋರ್ಸ್ಡ್. ಫೋರ್ಸ್, ಫೋರ್ಸ್ಡ್, ಫೋರ್ಸ್ಡ್. ಈಗ ನೆಕ್ಸ್ಟ್ ಪೇಜ್ ಎಂಡ್ ಅಂತ್ಯ ಮಾಡುವುದು, ಕೊನೆಗೊಳಿಸುವುದು. ಸೆಕೆಂಡ್ ಫಾರ್ಮ್ ಎಂಡೆಡ್, ಥರ್ಡ್ ಫಾರ್ಮ್ ಎಂಡೆಡ್. ಎಂಡ್, ಎಂಡೆಡ್, ಎಂಡೆಡ್. ನೆಕ್ಸ್ಟ್ ಕೇರ್ ಆರೈಕೆ ಮಾಡುವುದು. ಸೆಕೆಂಡ್ ಫಾರ್ಮ್ ಕೇರ್ಡ್, ಥರ್ಡ್ ಫಾರ್ಮ್ ಕೇರ್ಡ್. ಕೇರ್, ಕೇರ್ಡ್, ಕೇರ್ಡ್. ನೆಕ್ಸ್ಟ್ ಕನ್ಫ್ಯೂಸ್
ಗೊಂದಲ ಆಗ್ತೀವಲ್ಲ, ಕನ್ಫ್ಯೂಸ್ ಆಗ್ತೀವಲ್ಲ ಅದು. ಸೆಕೆಂಡ್ ಫಾರ್ಮ್ ಕನ್ಫ್ಯೂಸ್ಡ್, ಥರ್ಡ್ ಫಾರ್ಮ್ ಕನ್ಫ್ಯೂಸ್ಡ್. ಕನ್ಫ್ಯೂಸ್ಡ್. ನೆಕ್ಸ್ಟ್ ಕರೆಕ್ಟ್, ಸರಿ ಮಾಡುವುದು. ಸೆಕೆಂಡ್ ಫಾರ್ಮ್ ಕರೆಕ್ಟೆಡ್, ಥರ್ಡ್ ಫಾರ್ಮ್ ಕರೆಕ್ಟೆಡ್. ಕರೆಕ್ಟೆಡ್. ನೆಕ್ಸ್ಟ್ ಕಂಪ್ಲೀಟ್, ಪೂರ್ತಿ ಮಾಡುವುದು. ಸೆಕೆಂಡ್ ಫಾರ್ಮ್ ಕಂಪ್ಲೀಟೆಡ್, ಥರ್ಡ್ ಫಾರ್ಮ್ ಕಂಪ್ಲೀಟೆಡ್. ಕಂಪ್ಲೀಟೆಡ್. ನೆಕ್ಸ್ಟ್ ಡಾನ್ಸ್, ನರ್ತನ ಮಾಡುವುದು, ಕುಣಿಯುವುದು. ಸೆಕೆಂಡ್ ಫಾರ್ಮ್ ಡಾನ್ಸ್ಡ್, ಥರ್ಡ್ ಫಾರ್ಮ್ ಡಾನ್ಸ್ಡ್. ಡಾನ್ಸ್ಡ್. ನೆಕ್ಸ್ಟ್ ಡೈರೆಕ್ಟ್, ನಿರ್ದೇಶನ ಮಾಡುವುದು. ನೆಕ್ಸ್ಟ್ ಸೆಕೆಂಡ್ ಫಾರ್ಮ್ ಡೈರೆಕ್ಟೆಡ್, ಥರ್ಡ್ ಫಾರ್ಮ್ ಡೈರೆಕ್ಟೆಡ್. ಡೈರೆಕ್ಟೆಡ್. ನೆಕ್ಸ್ಟ್ ಕ್ರಾಸ್, ಅಡ್ಡ ಹಾಯುವುದು, ಅಡ್ಡ ಹೋಗುವುದು. ಸೊ ಸೆಕೆಂಡ್ ಫಾರ್ಮ್ ಕ್ರಾಸ್ಡ್, ಥರ್ಡ್ ಫಾರ್ಮ್ ಕ್ರಾಸ್ಡ್. ಕ್ರಾಸ್ಡ್. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಪೇಜ್. ಕ್ಲೈಂಬ್ ಅಂದರೆ ಹತ್ತುವುದು. ಸೆಕೆಂಡ್ ಫಾರ್ಮ್ ಕ್ಲೈಂಬ್ಡ್, ಥರ್ಡ್ ಫಾರ್ಮ್ ಕ್ಲೈಂಬ್ಡ್. ಕ್ಲೈಂಬ್ಡ್. ನೆಕ್ಸ್ಟ್ ಬಿಲ್ಡ್ ಅಂದರೆ ಕಟ್ಟುವುದು. ಸೆಕೆಂಡ್ ಫಾರ್ಮ್ ಬಿಲ್ಡ್, ಥರ್ಡ್ ಫಾರ್ಮ್ ಬಿಲ್ಟ್. ಬಿಲ್ಟ್. ನೆಕ್ಸ್ಟ್ ಬ್ರಿಂಗ್ ಅಂದರೆ ತರುವುದು. ಸೆಕೆಂಡ್ ಫಾರ್ಮ್ ಬ್ರಾಟ್, ಥರ್ಡ್ ಫಾರ್ಮ್ ಬ್ರಾಟ್. ಬ್ರಾಟ್. ನೆಕ್ಸ್ಟ್ ಬೆಂಡ್ ಅಂದರೆ ಬಾಗುವುದು, ಬಗ್ಗುವುದು. ಸೆಕೆಂಡ್ ಫಾರ್ಮ್ ಬೆಂಡ್, ಥರ್ಡ್ ಫಾರ್ಮ್ ಬೆಂಟ್. ನೆಕ್ಸ್ಟ್ ಬಿಕಮ್ ಅಂದರೆ ಆಗುವುದು. ಸೆಕೆಂಡ್ ಫಾರ್ಮ್ ಬಿಕೇಮ್, ಥರ್ಡ್ ಫಾರ್ಮ್ ಬಿಕೇಮ್. ಬಿಕೇಮ್. ನೆಕ್ಸ್ಟ್ ಬೀಟ್ ಅಂದರೆ ಹೊಡೆಯುವುದು. ಸೆಕೆಂಡ್ ಫಾರ್ಮ್ ಬೀಟ್, ಥರ್ಡ್ ಫಾರ್ಮ್ ಬೀಟನ್. ಬೀಟನ್. ಕೆಲವರು ಅದನ್ನು ಸೆಕೆಂಡ್ ಫಾರ್ಮ್ ಬೆಟ್ ಅಂತ ಯೂಸ್ ಮಾಡ್ತಾರೆ, ಅದು ಬೆಟ್ ಅಲ್ಲ, ಬೀಟ್. ಓಕೆ. ನೆಕ್ಸ್ಟ್ ಆಸ್ಕ್ ಅಂದರೆ ಕೇಳುವುದು. ಸೆಕೆಂಡ್ ಫಾರ್ಮ್ ಆಸ್ಡ್, ಥರ್ಡ್ ಫಾರ್ಮ್ ಆಸ್ಡ್. ನೆಕ್ಸ್ಟ್ ಅಪಿಯರ್, ಕಾಣಿಸಿಕೊಳ್ಳುವುದು. ಸೆಕೆಂಡ್ ಫಾರ್ಮ್ ಅಪಿಯರ್ಡ್, ಥರ್ಡ್ ಫಾರ್ಮ್ ಅಪಿಯರ್ಡ್. ನೆಕ್ಸ್ಟ್ ಪೇಜಿಗೆ ಮೂವ್ ಆಗೋಣ. ಆನ್ಸರ್, ಉತ್ತರಿಸುವುದು, ಉತ್ತರ ಕೊಡುವುದು. ಸೆಕೆಂಡ್ ಫಾರ್ಮ್ ಆನ್ಸರ್ಡ್, ಥರ್ಡ್ ಫಾರ್ಮ್ ಆನ್ಸರ್ಡ್. ನೆಕ್ಸ್ಟ್ ಅಕ್ಯೂಸ್, ಆರೋಪಿಸುವುದು. ಸೆಕೆಂಡ್ ಫಾರ್ಮ್ ಅಕ್ಯೂಸ್ಡ್, ಥರ್ಡ್ ಫಾರ್ಮ್ ಅಕ್ಯೂಸ್ಡ್. ನೆಕ್ಸ್ಟ್ ಅಪ್ಲೈ, ಸಂಪರ್ಕಿಸುವುದು. ಸೆಕೆಂಡ್ ಫಾರ್ಮ್ ಅಪ್ಲೈಡ್, ಥರ್ಡ್ ಫಾರ್ಮ್ ಅಪ್ಲೈಡ್. ನೆಕ್ಸ್ಟ್ ಅರೈವ್ ಅಂದರೆ ತಲುಪುವುದು. ಸೆಕೆಂಡ್ ಫಾರ್ಮ್ ಅರೈವ್ಡ್, ಥರ್ಡ್ ಫಾರ್ಮ್ ಅರೈವ್ಡ್. ಆರ್ಗ್ಯೂ ಅಂದರೆ ವಾದ ಮಾಡುವುದು. ಸೆಕೆಂಡ್ ಫಾರ್ಮ್ ಆರ್ಗ್ಯೂಡ್, ಥರ್ಡ್ ಫಾರ್ಮ್ ಆರ್ಗ್ಯೂಡ್. ನೆಕ್ಸ್ಟ್ ಅಬ್ಯೂಸ್ ಅಂದರೆ ನಿಂದಿಸುವುದು. ಸೆಕೆಂಡ್ ಫಾರ್ಮ್ ಅಬ್ಯೂಸ್ಡ್, ಥರ್ಡ್ ಫಾರ್ಮ್ ಅಬ್ಯೂಸ್ಡ್. ನೆಕ್ಸ್ಟ್ ಬೇರ್ ಅಂದರೆ ಸಹಿಸುವುದು. ಸೆಕೆಂಡ್ ಫಾರ್ಮ್ ಬೇರ್, ಥರ್ಡ್ ಫಾರ್ಮ್ ಬೋನ್. ನೆಕ್ಸ್ಟ್ ಆಕ್ಟ್ ಅಂದರೆ ನಟನೆ ಮಾಡುವುದು. ಸೆಕೆಂಡ್ ಫಾರ್ಮ್ ಆಕ್ಟೆಡ್, ಥರ್ಡ್ ಫಾರ್ಮ್ ಆಕ್ಟೆಡ್. ಅರೈಸ್ ಅಂದರೆ ಉದಯಿಸುವುದು. ಸೆಕೆಂಡ್ ಫಾರ್ಮ್ ಅರೋಸ್, ಥರ್ಡ್ ಫಾರ್ಮ್ ಅರೈಸನ್. ನೆಕ್ಸ್ಟ್ ಅಟ್ಯಾಕ್ ಅಂದರೆ ಆಕ್ರಮಿಸುವುದು. ಸೆಕೆಂಡ್ ಫಾರ್ಮ್ ಅಟ್ಯಾಕ್ಡ್, ಥರ್ಡ್ ಫಾರ್ಮ್ ಅಟ್ಯಾಕ್ಡ್. ಬ್ರೀದ್ ಅಂದರೆ ಉಸಿರಾಡುವುದು. ಸೆಕೆಂಡ್ ಫಾರ್ಮ್ ಬ್ರೀದ್, ಥರ್ಡ್ ಫಾರ್ಮ್ ಬ್ರೀದ್. ನೆಕ್ಸ್ಟ್ ಕ್ಯಾರಿ ಅಂದರೆ ಸಾಗಿಸುವುದು, ಸಾಗಣೆ ಮಾಡುವುದು. ಸೆಕೆಂಡ್ ಫಾರ್ಮ್ ಕ್ಯಾರಿಡ್, ಥರ್ಡ್ ಫಾರ್ಮ್ ಕ್ಯಾರೀಡ್. ಬರ್ನ್ ಅಂದರೆ ಸುಡುವುದು. ಸೆಕೆಂಡ್ ಫಾರ್ಮ್ ಬರ್ನ್ಟ್, ಥರ್ಡ್ ಫಾರ್ಮ್ ಬರ್ನ್ಟ್. ಕಲೆಕ್ಟ್ ಅಂದರೆ ಸಂಗ್ರಹಿಸುವುದು. ಸೆಕೆಂಡ್ ಫಾರ್ಮ್ ಕಲೆಕ್ಟೆಡ್, ಥರ್ಡ್ ಫಾರ್ಮ್ ಕಲೆಕ್ಟೆಡ್. ನೆಕ್ಸ್ಟ್ ಕೌಂಟ್, ಲೆಕ್ಕ ಹಾಕುವುದು, ಲೆಕ್ಕಾಚಾರ ಮಾಡುವುದು. ಸೆಕೆಂಡ್ ಫಾರ್ಮ್ ಕೌಂಟೆಡ್, ಥರ್ಡ್ ಫಾರ್ಮ್ ಕೌಂಟೆಡ್. ನೆಕ್ಸ್ಟ್ ಡೆಲಿವರ್ ಅಂದರೆ ಒಪ್ಪಿಸುವುದು ಅಥವಾ ತಲುಪಿಸುವುದು. ಸೆಕೆಂಡ್ ಫಾರ್ಮ್ ಡೆಲಿವರ್ಡ್, ಥರ್ಡ್ ಫಾರ್ಮ್ ಡೆಲಿವರ್ಡ್. ನೆಕ್ಸ್ಟ್ ಪೇಜ್. ಡಿಫೆಂಡ್ ಅಂದರೆ ರಕ್ಷಿಸುವುದು. ಸೆಕೆಂಡ್ ಫಾರ್ಮ್ ಡಿಫೆಂಡೆಡ್, ಥರ್ಡ್ ಫಾರ್ಮ್ ಡಿಫೆಂಡೆಡ್. ನೆಕ್ಸ್ಟ್ ಡಿಫೀಟ್ ಅಂದರೆ ಸೋಲಿಸುವುದು.
ಸೆಕೆಂಡ್ ಫಾರ್ಮ್ ಡಿಫೀಟೆಡ್, ಥರ್ಡ್ ಫಾರ್ಮ್ ಡಿಫೀಟೆಡ್. ಡಿಫೀಟ್, ಡಿಫೀಟೆಡ್, ಡಿಫೀಟೆಡ್. ನೆಕ್ಸ್ಟ್ ಡಿಗ್, ತೋಡುವುದು, ಗುಂಡಿ ತೋಡುವುದು ಅಂತೀವಲ್ಲ. ಸೆಕೆಂಡ್ ಫಾರ್ಮ್ ಡಗ್, ಥರ್ಡ್ ಫಾರ್ಮ್ ಡಗ್. ಡಿಗ್, ಡಗ್, ಡಗ್. ನೆಕ್ಸ್ಟ್ ಎಫೆಕ್ಟ್ ಅಂದರೆ ಪರಿಣಾಮ. ಸೆಕೆಂಡ್ ಫಾರ್ಮ್ ಎಫೆಕ್ಟೆಡ್, ಥರ್ಡ್ ಫಾರ್ಮ್ ಎಫೆಕ್ಟೆಡ್. ಎಫೆಕ್ಟ್, ಎಫೆಕ್ಟೆಡ್, ಎಫೆಕ್ಟೆಡ್. ನೆಕ್ಸ್ಟ್ ಎಜುಕೇಟ್ ಅಂದರೆ ವಿದ್ಯೆ ಕಲಿಸುವುದು. ಸೆಕೆಂಡ್ ಫಾರ್ಮ್ ಎಜುಕೇಟೆಡ್, ಥರ್ಡ್ ಫಾರ್ಮ್ ಎಜುಕೇಟೆಡ್. ಎಜುಕೇಟ್, ಎಜುಕೇಟೆಡ್, ಎಜುಕೇಟೆಡ್. ಫ್ಲೈ ಅಂದರೆ ಹಾರಾಡುವುದು. ಸೆಕೆಂಡ್ ಫಾರ್ಮ್ ಫ್ಲ್ಯೂ. ತುಂಬ ಜನ ಫ್ಲೈಡ್ ಅಂತ ಹೇಳ್ತಾರೆ, ಫ್ಲೈಡ್ ಅಲ್ಲ, ಅದು ಫ್ಲ್ಯೂ. ಥರ್ಡ್ ಫಾರ್ಮ್ ಫ್ಲೋನ್. ಫ್ಲೈ, ಫ್ಲೋನ್. ನೆಕ್ಸ್ಟ್ ಫೇಲ್, ಅನುತ್ತೀರ್ಣ ಆಗುವುದು. ಸೆಕೆಂಡ್ ಫಾರ್ಮ್ ಫೇಲ್ಡ್, ಥರ್ಡ್ ಫಾರ್ಮ್ ಫೇಲ್ಡ್. ಫೇಲ್, ಫೇಲ್ಡ್, ಫೇಲ್ಡ್. ನೆಕ್ಸ್ಟ್ ಫಾರ್ಬಿಡ್, ನಿಷೇಧಿಸುವುದು. ಸೆಕೆಂಡ್ ಫಾರ್ಮ್ ಫಾರ್ಬೇಡ್, ಥರ್ಡ್ ಫಾರ್ಮ್ ಫಾರ್ಬಿಡನ್. ಫಾರ್ಬಿಡ್, ಫಾರ್ಬೇಡ್, ಫಾರ್ಬಿಡನ್. ಜಾಯಿನ್, ಸೇರಿಸಿಕೊಳ್ಳುವುದು. ಸೆಕೆಂಡ್ ಫಾರ್ಮ್ ಜಾಯಿಂಟ್, ಥರ್ಡ್ ಫಾರ್ಮ್ ಜಾಯಿಂಟ್. ಜಾಯಿನ್, ಜಾಯಿಂಟ್, ಜಾಯಿಂಟ್. ಹೈಡ್ ಅಂದರೆ ಮುಚ್ಚಿಡುವುದು ಅಥವಾ ಬಚ್ಚಿಟ್ಕೊಳ್ಳೋದು. ಸೆಕೆಂಡ್ ಫಾರ್ಮ್ ಹಿಡ್, ಥರ್ಡ್ ಫಾರ್ಮ್ ಹಿಡನ್. ಹೈಡ್, ಹಿಡ್, ಹಿಡನ್. ನೆಕ್ಸ್ಟ್ ಇಗ್ನೋರ್, ನಿರ್ಲಕ್ಷಿಸುವುದು. ಸೆಕೆಂಡ್ ಫಾರ್ಮ್ ಇಗ್ನೋರ್ಡ್, ಥರ್ಡ್ ಫಾರ್ಮ್ ಇಗ್ನೋರ್ಡ್. ಇಗ್ನೋರ್, ಇಗ್ನೋರ್ಡ್, ಇಗ್ನೋರ್ಡ್. ನೆಕ್ಸ್ಟ್ ಜಡ್ಜ್, ನ್ಯಾಯಮೂರ್ತಿ ಆಗಿರ್ಬೋದು ಅಥವಾ ನ್ಯಾಯ ಒದಗಿಸಿಕೊಡುವುದು. ಸೊ ಸೆಕೆಂಡ್ ಫಾರ್ಮ್ ಜಡ್ಜ್ಡ್, ಥರ್ಡ್ ಫಾರ್ಮ್ ಜಡ್ಜ್ಡ್. ಜಡ್ಜ್, ಜಡ್ಜ್ಡ್, ಜಡ್ಜ್ಡ್. ನೆಕ್ಸ್ಟ್ ಕಿಕ್, ಒದೆಯುವುದು. ಸೆಕೆಂಡ್ ಫಾರ್ಮ್ ಕಿಕ್ಡ್, ಥರ್ಡ್ ಫಾರ್ಮ್ ಕಿಕ್ಡ್. ಕಿಕ್, ಕಿಕ್ಡ್, ಕಿಕ್ಡ್. ನೆಕ್ಸ್ಟ್ ಫ್ಲೋ ಅಂದರೆ ಹರಿಯುವುದು. ಸೆಕೆಂಡ್ ಫಾರ್ಮ್ ಫ್ಲೋಡ್, ಥರ್ಡ್ ಫಾರ್ಮ್ ಫ್ಲೋಡ್. ಫ್ಲೋ, ಫ್ಲೋಡ್, ಫ್ಲೋಡ್. ನೆಕ್ಸ್ಟ್ ಹ್ಯಾವ್, ಹೊಂದಿರುವುದು. ಸೆಕೆಂಡ್ ಫಾರ್ಮ್ ಹ್ಯಾಡ್, ಥರ್ಡ್ ಫಾರ್ಮ್ ಹ್ಯಾಡ್. ಹ್ಯಾವ್, ಹ್ಯಾಡ್, ಹ್ಯಾಡ್. ನೆಕ್ಸ್ಟ್ ಲುಕ್ ಅಂದರೆ ನೋಡುವುದು. ಸೆಕೆಂಡ್ ಫಾರ್ಮ್ ಲುಕ್ಡ್, ಥರ್ಡ್ ಫಾರ್ಮ್ ಲುಕ್ಡ್. ಲುಕ್, ಲುಕ್ಡ್, ಲುಕ್ಡ್. ನೆಕ್ಸ್ಟ್ ಲೀವ್ ಅಂದರೆ ಬಿಡುವುದು. ಸೆಕೆಂಡ್ ಫಾರ್ಮ್ ಲೆಫ್ಟ್, ಥರ್ಡ್ ಫಾರ್ಮ್ ಲೆಫ್ಟ್. ಲೀವ್, ಲೆಫ್ಟ್, ಲೆಫ್ಟ್. ನೆಕ್ಸ್ಟ್ ಮಿಸ್ ಅಂದರೆ ಸಿಕ್ಕದೆ ಹೋಗುವುದು, ತುಂಬ ಮಿಸ್ ಮಾಡ್ಕೋತಿದ್ದೀವಿ ಅಂತ ಹೇಳ್ತೀವಲ್ವ. ಸೆಕೆಂಡ್ ಫಾರ್ಮ್ ಮಿಸ್ಡ್, ಥರ್ಡ್ ಫಾರ್ಮ್ ಮಿಸ್ಡ್. ಮಿಸ್, ಮಿಸ್ಡ್, ಮಿಸ್ಡ್. ನೆಕ್ಸ್ಟ್ ನೋಟೀಸ್ ಅಂದರೆ ಗಮನ, ಗಮನ ಕೊಡಿ ಅಂತೀವಲ್ಲ. ಸೆಕೆಂಡ್ ಫಾರ್ಮ್ ನೋಟೀಸ್ಡ್, ಥರ್ಡ್ ಫಾರ್ಮ್ ನೋಟೀಸ್ಡ್. ನೋಟಿಸ್, ನೋಟಿಸ್ಡ್, ನೋಟಿಸ್ಡ್. ನೆಕ್ಸ್ಟ್ ನೆಗ್ಲೆಕ್ಟ್ ಅಂದರೆ ಅಲಕ್ಷಿಸುವುದು. ಸೆಕೆಂಡ್ ಫಾರ್ಮ್ ನೆಗ್ಲೆಕ್ಟೆಡ್, ಥರ್ಡ್ ಫಾರ್ಮ್ ನೆಗ್ಲೆಕ್ಟೆಡ್. ನೆಗ್ಲೆಕ್ಟ್, ನೆಗ್ಲೆಕ್ಟೆಡ್, ನೆಗ್ಲೆಕ್ಟೆಡ್. ಆಬ್ಜೆಕ್ಟ್, ಪ್ರಶ್ನಿಸುವುದು. ಸೆಕೆಂಡ್ ಫಾರ್ಮ್ ಆಬ್ಜೆಕ್ಟೆಡ್, ಥರ್ಡ್ ಫಾರ್ಮ್ ಆಬ್ಜೆಕ್ಟೆಡ್. ಈಗ ನೆಕ್ಸ್ಟ್ ಯಾವುದು ಅಂತ ನೋಡೋಣ. ನೆಕ್ಸ್ಟ್ ವರ್ಡ್ ಮೆಷರ್, ಅಳತೆ ಮಾಡುವುದು. ಸೆಕೆಂಡ್ ಫಾರ್ಮ್ ಮೆಷರ್ಡ್, ಥರ್ಡ್ ಫಾರ್ಮ್ ಮೆಷರ್ಡ್. ಮೆಷರ್, ಮೆಷರ್ಡ್, ಮೆಷರ್ಡ್. ಮೆಂಡ್, ಸರಿಪಡಿಸುವುದು. ಸೆಕೆಂಡ್ ಫಾರ್ಮ್ ಮೆಂಡೆಡ್, ಥರ್ಡ್ ಫಾರ್ಮ್ ಮೆಂಡೆಡ್. ಮೆಂಡ್, ಮೆಂಡೆಡ್, ಮೆಂಡೆಡ್. ಸೇವ್, ಉಳಿಸುವುದು. ಸೆಕೆಂಡ್ ಫಾರ್ಮ್ ಸೇವ್ಡ್, ಥರ್ಡ್ ಫಾರ್ಮ್ ಸೇವ್ಡ್. ಸೇವ್, ಸೇವ್ಡ್, ಸೇವ್ಡ್. ಕ್ವಾರಲ್, ಜಗಳ ಮಾಡುವುದು. ಕ್ವಾರಲ್ಡ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಕ್ವಾರಲ್ಡ್. ಕ್ವಾರಲ್, ಕ್ವಾರಲ್ಡ್, ಕ್ವಾರಲ್ಡ್. ವೀಪ್, ಅಳುವುದು. ಸೆಕೆಂಡ್ ಫಾರ್ಮ್ ವೆಪ್ಟ್, ಥರ್ಡ್ ಫಾರ್ಮ್ ವೆಪ್ಟ್. ವೀಪ್, ವೆಪ್ಟ್, ವೆಪ್ಟ್. ವಾಕ್, ಕೆಲಸ ಮಾಡುವುದು. ಸೆಕೆಂಡ್ ಫಾರ್ಮ್ ವರ್ಕ್ಡ್, ಥರ್ಡ್ ಫಾರ್ಮ್ ವರ್ಕ್ಡ್. ವರ್ಕ್, ವರ್ಕ್ಡ್, ವರ್ಕ್ಡ್. ನೆಕ್ಸ್ಟ್ ವಾಶ್, ತೊಳೆಯುವುದು. ಸೆಕೆಂಡ್ ಫಾರ್ಮ್ ವಾಶ್ಡ್, ಥರ್ಡ್ ಫಾರ್ಮ್ ವಾಶ್ಡ್. ವಾಶ್, ವಾಶ್ಡ್, ವಾಶ್ಡ್. ನೆಕ್ಸ್ಟ್ ವಾಂಟ್, ಆಸೆ ಪಡುವುದು, ನನಗಿದು ಬೇಕು ಅಂತ ಹೇಳ್ತೀವಲ್ಲ. ಸೆಕೆಂಡ್ ಫಾರ್ಮ್ ವಾಂಟೆಡ್, ಥರ್ಡ್ ಫಾರ್ಮ್ ವಾಂಟೆಡ್. ವಾಂಟ್, ವಾಂಟೆಡ್, ವಾಂಟೆಡ್. ಟ್ರೈ, ಪ್ರಯತ್ನಿಸುವುದು. ಸೆಕೆಂಡ್ ಫಾರ್ಮ್ ಟ್ರೈಡ್, ಥರ್ಡ್ ಫಾರ್ಮ್ ಟ್ರೈಡ್. ಟ್ರೈ, ಟ್ರೈಡ್, ಟ್ರೈಡ್. ನೆಕ್ಸ್ಟ್ ಟ್ರಾವೆಲ್, ಪ್ರಯಾಣ ಮಾಡುವುದು.
Second form traveled. Third form traveled. Travel, traveled, traveled. Tear, ಹರಿಯುವುದು. Second form tore. Third form torn. Tear, tore, torn. ನೆಕ್ಸ್ಟ್ ಪೇಜಿಗೆ ಮೂವ್ ಆಗೋಣ. ಸ್ವಿಮ್ ಅಂದರೆ ಈಜುವುದು. ಸೆಕೆಂಡ್ ಫಾರ್ಮ್ ಸ್ವ್ಯಾಮ್. ಥರ್ಡ್ ಫಾರ್ಮ್ ಸ್ವಮ್. ಸ್ವಿಮ್, ಸ್ವ್ಯಾಮ್, ಸ್ವಮ್. ನೆಕ್ಸ್ಟ್ ಶೋ, ತೋರಿಸುವುದು. ಸೆಕೆಂಡ್ ಫಾರ್ಮ್ ಶೋಡ್. ಥರ್ಡ್ ಫಾರ್ಮ್ ಶೋಡ್. ಶೋ, ಶೋಡ್, ಶೋಡ್. ನೆಕ್ಸ್ಟ್ ಸ್ಟಿಕ್, ಅಂಟಿಸುವುದು. ಸ್ಟಕ್. ಸೆಕೆಂಡ್ ಫಾರ್ಮ್. ಥರ್ಡ್ ಫಾರ್ಮ್ ಸ್ಟಕ್. ಸ್ಟಿಕ್, ಸ್ಟಕ್, ಸ್ಟಕ್. ಸ್ವೇರ್, ಪ್ರತಿಜ್ಞೆ ಮಾಡುವುದು. ಸೆಕೆಂಡ್ ಫಾರ್ಮ್ ಸ್ವೋರ್. ಥರ್ಡ್ ಫಾರ್ಮ್ ಸ್ವೋನ್. ಸ್ವೇರ್, ಸ್ವೋರ್, ಸ್ವೋನ್. ಟೀಚ್, ಕಲಿಸುವುದು. ಸೆಕೆಂಡ್ ಫಾರ್ಮ್ ಟಾಟ್. ಥರ್ಡ್ ಫಾರ್ಮ್ ಟಾಟ್. ಟೀಚ್, ಟಾಟ್, ಟಾಟ್. ನೆಕ್ಸ್ಟ್ ಸ್ಟ್ರೈಕ್, ಮುಷ್ಕರ ಮಾಡುವುದು. ಸೆಕೆಂಡ್ ಫಾರ್ಮ್ ಸ್ಟ್ರಕ್. ಥರ್ಡ್ ಫಾರ್ಮ್ ಸ್ಟ್ರಕ್. ಸ್ಟ್ರೈಕ್, ಸ್ಟ್ರಕ್, ಸ್ಟ್ರಕ್. ನೀಡ್, ಅವಶ್ಯಕತೆ. ಸೆಕೆಂಡ್ ಫಾರ್ಮ್ ನೀಡೆಡ್. ಥರ್ಡ್ ಫಾರ್ಮ್ ನೀಡೆಡ್. ನೀಡ್, ನೀಡೆಡ್, ನೀಡೆಡ್. ಮರ್ಡರ್, ಹತ್ಯೆ ಮಾಡುವುದು. ಸೆಕೆಂಡ್ ಫಾರ್ಮ್ ಮರ್ಡರ್ಡ್. ಥರ್ಡ್ ಫಾರ್ಮ್ ಮರ್ಡರ್ಡ್. ಮರ್ಡರ್, ಮರ್ಡರ್ಡ್, ಮರ್ಡರ್ಡ್. ನೆಕ್ಸ್ಟ್ ಪೇಜಿಗೆ ಮೂವ್ ಆಗೋಣ. ಶ್ರಿಂಕ್ ಅಂದರೆ ಮುದುಡುವುದು, ಅದು ಕಡಿಮೆ ಆಗುವುದು. ಸೆಕೆಂಡ್ ಫಾರ್ಮ್ ಶ್ರ್ಯಾಂಕ್. ಥರ್ಡ್ ಫಾರ್ಮ್ ಶ್ರಂಕ್. ಶ್ರಿಂಕ್, ಶ್ರ್ಯಾಂಕ್, ಶ್ರಂಕ್. ರೈಸ್, ಎತ್ತುವುದು. ಸೆಕೆಂಡ್ ಫಾರ್ಮ್ ರೇಸ್ಡ್. ಥರ್ಡ್ ಫಾರ್ಮ್ ರೇಸ್ಡ್. ರೇಸ್, ರೇಸ್ಡ್, ರೇಸ್ಡ್. ಸ್ವಿಂಗ್ ಅಂದರೆ ಉಯ್ಯಾಲೆ ಆಡುವುದು. ಸೆಕೆಂಡ್ ಫಾರ್ಮ್ ಸ್ವಂಗ್. ಥರ್ಡ್ ಫಾರ್ಮ್ ಸ್ವಂಗ್. ಸ್ವಿಂಗ್, ಸ್ವಂಗ್, ಸ್ವಂಗ್. ನೆಕ್ಸ್ಟ್ ಸ್ವೆಲ್, ಬಾವು ಬರೋದು, ಊದಿಕೊಳ್ಳುವುದು. ಸೆಕೆಂಡ್ ಫಾರ್ಮ್ ಸ್ವೆಲ್ಡ್. ಥರ್ಡ್ ಫಾರ್ಮ್ ಸ್ವೆಲ್ಡ್ ಅಥವಾ ಸ್ವೋಲನ್. ಸ್ವೆಲ್, ಸ್ವೆಲ್ಡ್, ಸ್ವೆಲ್ಡ್ ಅಥವಾ ಸ್ವೋಲನ್. ಆಪೋಸ್, ವಿರೋಧಿಸುವುದು. ಸೆಕೆಂಡ್ ಫಾರ್ಮ್ ಆಪೋಸ್. ಥರ್ಡ್ ಫಾರ್ಮ್ ಆಪೋಸ್ಡ್. ಆಪೋಸ್, ಆಪೋಸ್ಡ್, ಆಪೋಸ್ಡ್. ಆಕ್ಯುಪೈ, ಆಕ್ರಮಿಸುವುದು. ಸೆಕೆಂಡ್ ಫಾರ್ಮ್ ಆಕ್ಯುಪೈಡ್. ಥರ್ಡ್ ಫಾರ್ಮ್ ಆಕ್ಯುಪೈಡ್. ಆಕ್ಯುಪೈ, ಆಕ್ಯುಪೈಡ್, ಆಕ್ಯುಪೈಡ್. ಅಬ್ಸರ್ವ್, ಗಮನವಿಟ್ಟು ನೋಡುವುದು. ಸೆಕೆಂಡ್ ಫಾರ್ಮ್ ಅಬ್ಸರ್ವ್ಡ್. ಥರ್ಡ್ ಫಾರ್ಮ್ ಅಬ್ಸರ್ವ್ಡ್. ಅಬ್ಸರ್ವ್, ಅಬ್ಸರ್ವ್ಡ್, ಅಬ್ಸರ್ವ್ಡ್. ರಾಟ್ ಅಂದರೆ ಕೊಳೆಯುವುದು, ಕೆಡುವುದು. ಸೆಕೆಂಡ್ ಫಾರ್ಮ್ rotted. Third form rotted. Rot, rotted, rotted. Pack ಅಂದರೆ ಕಟ್ಟುವುದು. ಸೆಕೆಂಡ್ ಫಾರ್ಮ್ packed. ಥರ್ಡ್ ಫಾರ್ಮ್ packed. Pack, packed, packed. Meet, ಭೇಟಿಯಾಗುವುದು. ಸೆಕೆಂಡ್ ಫಾರ್ಮ್ met. ಥರ್ಡ್ ಫಾರ್ಮ್ met. Meet, met, met. Spend, ಖರ್ಚು ಮಾಡುವುದು. ಸೆಕೆಂಡ್ ಫಾರ್ಮ್ spent. ಥರ್ಡ್ ಫಾರ್ಮ್ spent. Spend, spent, spent. Spread, ಹರಡುವುದು. ಸೆಕೆಂಡ್ ಫಾರ್ಮ್ spread. ಥರ್ಡ್ ಫಾರ್ಮ್ spread. Spread, spread, spread. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್, ತಿಳಿದುಕೊಳ್ಳುವುದು, ಅರ್ಥ ಮಾಡ್ಕೊಳ್ಳೋದು. ಸೆಕೆಂಡ್ ಫಾರ್ಮ್ ಅಂಡರ್ಸ್ಟುಡ್. ಥರ್ಡ್ ಫಾರ್ಮ್ ಅಂಡರ್ಸ್ಟುಡ್. ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟುಡ್, ಅಂಡರ್ಸ್ಟುಡ್. ಶಟ್ ಅಂದರೆ ಮುಚ್ಚುವುದು. ಸೆಕೆಂಡ್ ಫಾರ್ಮ್ ಶಟ್. ಥರ್ಡ್ ಫಾರ್ಮ್ ಶಟ್. ಶಟ್, ಶಟ್, ಶಟ್. ನೆಕ್ಸ್ಟ್ ಹರ್ಟ್, ನೋವು ಉಂಟು ಮಾಡುವುದು. ಸೆಕೆಂಡ್ ಫಾರ್ಮ್ ಹರ್ಟ್. ಥರ್ಡ್ ಫಾರ್ಮ್ ಹರ್ಟ್. ಹರ್ಟ್, ಹರ್ಟ್, ಹರ್ಟ್. ನೆಕ್ಸ್ಟ್ ನೀಲ್, ಮೊಣಕಾಲೂರುವುದು. ನೆಕ್ಸ್ಟ್ ಸೆಕೆಂಡ್ ಫಾರ್ಮ್ ನೆಲ್ಟ್. ಥರ್ಡ್ ಫಾರ್ಮ್ ನೆಲ್ಟ್. ನೀಲ್, ನೆಲ್ಟ್, ನೆಲ್ಟ್. ನೆಕ್ಸ್ಟ್ ಪೇಜ್. ರೀಡ್, ಸೆಕೆಂಡ್ ಫಾರ್ಮ್ ರೆಡ್. ಥರ್ಡ್ ಫಾರ್ಮ್ ರೆಡ್. ರೀಡ್, ರೆಡ್, ರೆಡ್. ಇದ್ರಲ್ಲಿ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ಅದರ ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಸಿ, ನೋಡುವುದು. ಸೆಕೆಂಡ್ ಫಾರ್ಮ್ ಸಾ. ಥರ್ಡ್ ಫಾರ್ಮ್ ಸೀನ್. ಸಿ, ಸಾ, ಸೀನ್. ಥ್ರೋ, ಎಸೆಯುವುದು. ಸೆಕೆಂಡ್ ಫಾರ್ಮ್ ಥ್ರ್ಯೂ. ಥರ್ಡ್ ಫಾರ್ಮ್ ಥ್ರೋನ್. ಥ್ರೋ, ಥ್ರ್ಯೂ, ಥ್ರೋನ್. ನೆಕ್ಸ್ಟ್ ಕ್ರೀಪ್, ತೆವಳುವುದು. ಸೆಕೆಂಡ್ ಫಾರ್ಮ್ ಕ್ರೆಪ್ಟ್. ಥರ್ಡ್ ಫಾರ್ಮ್ ಕ್ರೆಪ್ಟ್. ಕ್ರೀಪ್, ಕ್ರೆಪ್ಟ್, ಕ್ರೆಪ್ಟ್. ಡ್ರೀಮ್, ಕನಸು ಕಾಣುವುದು. ಸೆಕೆಂಡ್ ಫಾರ್ಮ್ ಡ್ರೆಮ್ಟ್. ಥರ್ಡ್ ಫಾರ್ಮ್ ಡ್ರೆಮ್ಟ್. ಡ್ರೀಮ್, ಡ್ರೆಮ್ಟ್, ಡ್ರೆಮ್ಟ್. ನೆಕ್ಸ್ಟ್ ಸ್ಪಾಯಿಲ್, ಕೆಡುವುದು. ಸೆಕೆಂಡ್ ಫಾರ್ಮ್ ಸ್ಪಾಯಿಲ್ಡ್. ಥರ್ಡ್ ಫಾರ್ಮ್ ಸ್ಪಾಯಿಲ್ಡ್. ಸ್ಪಾಯಿಲ್, ಸ್ಪಾಯಿಲ್ಡ್, ಸ್ಪಾಯಿಲ್ಡ್. ನೆಕ್ಸ್ಟ್ ಓವರ್ಕಮ್ ಅಂದರೆ ಜಯಿಸುವುದು. ಓವರ್ಕೇಮ್ ಸೆಕೆಂಡ್ ಫಾರ್ಮ್. ಥರ್ಡ್ ಫಾರ್ಮ್ ಓವರ್ಕಮ್. ಓವರ್ಕಮ್, ಓವರ್ಕೇಮ್, ಓವರ್ಕಮ್.
ನೆಕ್ಸ್ಟ್ ಫ್ಯಾಸಿನೇಟ್ ಅಂದರೆ ಮೋಡಿ ಮಾಡುವುದು. ಸೆಕೆಂಡ್ ಫಾರ್ಮ್ ಫ್ಯಾಸಿನೇಟೆಡ್, ಥರ್ಡ್ ಫಾರ್ಮ್ ಫ್ಯಾಸಿನೇಟೆಡ್. ಫ್ಯಾಸಿನೇಟ್, ಫ್ಯಾಸಿನೇಟೆಡ್, ಫ್ಯಾಸಿನೇಟೆಡ್. ಇಲ್ಲಿಗೆ 200 ವರ್ಬ್ನ ವರ್ಡ್ಸ್ ಕಂಪ್ಲೀಟ್ ಆಯಿತು. ಸೊ ಫ್ರೆಂಡ್ಸ್, ನಾವು ಆದಷ್ಟು ಇಲ್ಲಿ ಅಬ್ಸರ್ವ್ ಮಾಡಿದ್ದು ಏನು ಅಂತ ಅಂದರೆ, ನಾವಿಲ್ಲಿ ಸೆಕೆಂಡ್ ಫಾರ್ಮ್ ಥರ್ಡ್ ಫಾರ್ಮ್ ಆದಷ್ಟು ಸೇಮ್ ಬರುತ್ತೆ, ಆದರೆ ಕೆಲವು ಮಾತ್ರ ಚೇಂಜ್ ಬರುತ್ತೆ. ಅದು ಚೇಂಜ್ ಯಾವುದು ಅಂತ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಕೆಲವು ವರ್ಡ್ಸ್ ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಮೂರು ಕೂಡ ಸೇಮ್ ಬಂದಿರೋದನ್ನು ನಾವು ನೋಡಿದ್ವಿ. ಐ ಹೋಪ್ ಈ ಎಲ್ಲ ವರ್ಬ್ಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೋತೀನಿ. ಆ್ಯಂಡ್ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಕೂಡ ತುಂಬ, ಇದನ್ನು ನೀವು ಬೈ ಹಾರ್ಟ್ ಮಾಡಲೇಬೇಕು ಅಂತ ಏನೂ ಇಲ್ಲ. ಒಂದು 3 ರಿಂದ 4 ಸಲ ನೀವು ಇದನ್ನು ಕೇಳಿಸ್ಕೊತಾ ಇದ್ರೆ ನಿಮ್ಮ ಲಿಸ್ನಿಂಗ್ ಪವರ್ ತುಂಬ ಚೆನ್ನಾಗಿದ್ರೆ ನೀವು ಆರಾಮಾಗಿ ಇದನ್ನು ನೆನಪಿಟ್ಕೋತೀರಾ. ಸೊ ಇದನ್ನು ಒಂದ್ಸಲ ಅಲ್ಲ 2-3 ಸಲ ನೀವು ಕೇಳಿಸ್ಕೊಳ್ಳಿ, ನೆನಪಿಟ್ಕೊಳ್ಳಿ. ಬೇಕಿದ್ರೆ ನೀವು ಇದ್ರ ಸ್ಕ್ರೀನ್ಶಾಟ್ ಕೂಡ ತಕ್ಕೋಬೋದು. ಆ್ಯಂಡ್ ಯಾವ ರೀತಿ ಪ್ರೊನೌನ್ಸ್ ಮಾಡಿದೆ ಅಂತಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನೀವು ಹೊಸ ವರ್ಡ್ ಕೂಡ ಕಲ್ತಾಗಾಯಿತು, ಜೊತೆಗೆ ಅದರ ಅರ್ಥ ಕೂಡ ಕಲ್ತಾಗಾಯಿತು. ಆ್ಯಂಡ್ ಅದನ್ನು ನಾವು ಯಾವಾಗ ಹೇಗೆ ಯೂಸ್ ಮಾಡ್ತೀವಿ ಅಂತ ಕೂಡ ಅರ್ಥ ಮಾಡ್ಕೊಂಡಿದ್ದಾಯಿತು. ಅಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು ಯಾವಾಗ ಹೇಗೆ ಯೂಸ್ ಮಾಡ್ತೀವಿ, ಪಾಸ್ಟ್ ಟೆನ್ಸಲ್ಲಿ ಹೇಗೆ ಯೂಸ್ ಮಾಡ್ತೀವಿ, ಪಾಸ್ಟ್ ಪಾರ್ಟಿಸಿಪಲಲ್ಲಿ ಹೇಗೆ ಯೂಸ್ ಮಾಡ್ತೀವಿ. ಸೊ ಇಷ್ಟನ್ನು ನೀವು ಇವತ್ತು ಈಸಿಯಾಗಿ ಈ ಸಿಂಪಲ್ ವರ್ಡ್ಸ್ ಮೂಲಕ ಕಲ್ತ್ಕೊಂಡ್ರಿ. ಇದನ್ನು ನೀವು ಕಲಿಬೇಕು ಆ್ಯಂಡ್ ಎವ್ರಿ ಡೇ ನಿಮ್ಮ ಲೈಫ್ನಲ್ಲಿ ನೀವು ಇದನ್ನು ಯೂಸ್ ಮಾಡಲೇಬೇಕು. ಸೊ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಇಷ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿಗೆ ಇಷ್ಟೇ. ಮತ್ತು ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. Until then, learn English, practice English and speak English confidently. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.